ರಾಯರು ಅನ್ನೋದು ಬರೀ ಪದವಲ್ಲ, ಅದೊಂದು ಸದಾ ನಮ್ಮನ್ನು ರಕ್ಷಿಸುವ ಶಕ್ತಿ. ಶ್ರೀ ಗುರು ರಾಘವೇಂದ್ರ ತೀರ್ಥರ 354ನೇ ಆರಾಧನಾ ಮಹೋತ್ಸವ 7 ದಿನಗಳ ಕಾಲ ಅಂದರೆ ಆಗಸ್ಟ್ 8ರಿಂದ ಆಗಸ್ಟ್ 14ರವರೆಗೂ ಮಂತ್ರಾಲಯದಲ್ಲಿ ನಡೀತಿದೆ. ಈ ದಿನಗಳಲ್ಲಿ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆಯೋದು ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮನೆಯ ಸಮೀಪದಲ್ಲಿ ಇರೋ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಮೈಸೂರಿನಲ್ಲಿರೋ ರಾಯರ ಮಠಗಳಲ್ಲಿ ಆಗಸ್ಟ್ 10ರಿಂದ ಆಗಸ್ಟ್ 12ರವರೆಗೂ ಆರಾಧನಾ ಮಹೋತ್ಸವ ನಡೀತಿದೆ. ಆಗಸ್ಟ್ 10ನೇ ತಾರೀಕು ಭಾನುವಾರ ಪೂರ್ವಾರಾಧನೆ, ಆಗಸ್ಟ್ 11ನೇ ತಾರೀಕು ಸೋಮವಾರ ಮಧ್ಯಾರಾಧನೆ, ಆಗಸ್ಟ್ 11ನೇ ತಾರೀಕು ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಿನ ಅಂತಾನೆ ಹೇಳ್ಬೋದು. ಆಗಸ್ಟ್ 12ನೇ ತಾರೀಕು ಮಂಗಳವಾರ ಉತ್ತರಾಧನೆ. ಈ 3 ದಿನಗಳ ಕಾಲ ವಿಶೇಷ ಏನಪ್ಪಾ ಅಂದ್ರೆ ರಾಯರು ವರ್ಷ ಪೂರ್ತಿ ಧ್ಯಾನ ಸ್ಥಿತಿಲಿ ಇರ್ತಾರೆ. ಆರಾಧನಾ ಮಹೋತ್ಸವದ ಈ 3 ದಿನಗಳ ಕಾಲ ರಾಯರು ಕಣ್ತೆರೆದು ನೋಡಿ ನಮ್ಮನ್ನ ಆಶೀರ್ವಾದ ಮಾಡೋ ದಿನ ಅಂತಾನೆ ಹೇಳ್ಬೋದು. ಈ 3 ವಿಶೇಷ ದಿನಗಳಲ್ಲಿ ನೀವು ಸೇವೆಗಳನ್ನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಮಾಂಸ ಸೇವನೆಯನ್ನು ಮಾಡಬಾರ್ದು. ರಾಯರ ಹೆಸರಲ್ಲಿ ಅನ್ನದಾನ ಮಾಡೋದು ತುಂಬಾ ಒಳ್ಳೆ ಕೆಲಸ. ಹಾಗೆ ಗೋಮಾತೆಗೆ ಅಕ್ಕಿ ಅಥವಾ ಬೆಲ್ಲವನ್ನು ತಿನ್ನಿಸ್ಬೇಕು. ತುಪ್ಪದ ದೀಪವನ್ನು ಹಚ್ಬೋದು. ಹಾಗೆ ಹೆಜ್ಜೆ ನಮಸ್ಕಾರ ಕೂಡ ಮಾಡ್ಬೋದು. ಹಾಗೆ 108 ಸಾರಿ ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಬೇಕಾಗುತ್ತೆ. ಅಥವಾ 11 ಸಲ ಮೂಲ ಮಂತ್ರ ಆಗಿರೋ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ. ರಾಯರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತ ಬಯಸ್ತೀನಿ. ಹಾಗೆ ಮರಿದೇನೆ ನಿಮ್ಮ ಮನೆಯ ಸಮೀಪದಲ್ಲಿರೋ ರಾಯರ ಮಠಕ್ಕೆ ಭೇಟಿ ನೀಡಿ ರಾಯರ ಆಶೀರ್ವಾದವನ್ನ ಪಡ್ಕೊಳ್ಳಿ. ಧನ್ಯವಾದ.